महाकारुणिक तथागत भगवान गौतम बुद्ध की परम ನಾಲ್ಕು ಮಂದಿಗೆ ಏನೂ ಆಗಂಗಿಲ್ಲ. ಏನಾಗಲ್ಲ ಸರ್. ಏನ್ರಿ ಅದನ್ನ ಬೇಕಾದ ಥರ ಟೆಸ್ಟ್ ಮಾಡ್ತಿದ್ದೀವಿ ನಾವು. ಏನು ಸರ್ ಅದು 14-15 ಭಾಳ ಸಲ ಟೆಸ್ಟ್ ಮಾಡ್ತೀವಿ. 4 ಮಂದಿ ಕೆಪಾಸಿಟಿ, 5ನೇದು ಹತ್ತಿರ ಪಾಯಿಂಟ್ ಮಾಡ್ತೀವಿ. ಇಲ್ಲ ಮಷಿನ್ ಬಂದಾಗಿತ್ತಲ್ಲ ಬಿತ್ತಿದ್ರು. ಈ ಸೈಡ್ ಮ್ಯಾನ್ಯಲ್ ಇಡಬೇಕಾಗಿತ್ತು ಒಂದು ಸೈಡ್. ಸಂವಿಧಾನ ಶಿಲ್ಪಿ ಭಾರತ ರತ್ನ ಡಾಕ್ಟರ್ BR ಅಂಬೇಡ್ಕರ್ ಅವರ 134ನೇ ಜಯಂತಿ ನಿಮಿತ್ತ ಇಡೀ ವಿಶ್ವದಾದ್ಯಂತ ವಿಶ್ವಜ್ಞಾನಿ ಜ್ಞಾನವನ್ನು ಸಾರಿದಂತ ಭಾರತ ಸಂವಿಧಾನದ ಪಿತಾಮಹರಾಗಿ ಒಂದು ಒಳ್ಳೆಯ ಇಡೀ ಜಗತ್ತೇ ಮೆಚ್ಚಿಕೊಳ್ಳುವಂತಹ ಸಂವಿಧಾನ ಕೊಟ್ಟಂತ ಮಹಾನ್ ಮಾನವತ್ವವಾದಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 134ನೇ ಜಯಂತಿಯ ಶುಭಾಶಯಗಳನ್ನು ಹೇಳುತ್ತಾ, ಈ ದೇಶದಲ್ಲಿ ಸಮಾನತೆಯನ್ನು ಸಾರಿದಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನು ಪ್ರತಿ ಮನೆಯಲ್ಲೂ ದೀಪ ಬೆಳಗಿಸಿದಂತ ಆ ಮಹಾನ್ ಮಾನವತ್ವವಾದಿಗೆ ನಮ್ಮೆಲ್ಲರ ಕಡೆಯಿಂದ ದಲಿತ ಸೇನೆ ರಾಜ್ಯಾಧ್ಯಕ್ಷರಾದಂತ ಗರ್ಸಂಗಿ ಅವರು ಇದ್ದಾರೆ, ಮಹಿಳಾ ಘಟಕದ ಜಿಲ್ಲಾಧ್ಯಕ್ಷರಾದಂತ ವೈಶಾಲಿ ಅವರು ಇದ್ದಾರೆ ಮತ್ತು ಇವರೆಲ್ಲರೂ ನಮ್ಮ ದಲಿತ ಸೇನೆ ವತಿಯಿಂದ ಮತ್ತೊಮ್ಮೆ ನಾವು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿಯ ಶುಭಾಶಯಗಳನ್ನು ಕೊಡ್ತೇವೆ. ರಾಜಶೇಖರ್ ಕುದುರೆ, ಉತ್ತರ ಕರ್ನಾಟಕ ಅಧ್ಯಕ್ಷರು, ದಲಿತ ಸೇನೆ, ವಿಜಯಪುರ. ಇವತ್ತು ಸಂವಿಧಾನ ಶಿಲ್ಪಿ, ಭಾರತ ರತ್ನ, ವಿಶ್ವಜ್ಞಾನಿ, ಮಹಾನಾಯಕ, ಸಮಾಜ ಸುಧಾರಕ, ಹಲವಾರು ರೀತಿಯ ವಿಷಯದಲ್ಲಿ ಪಂಡಿತರಾಗಿರ್ತಕ್ಕಂಥ ಎಲ್ಲ ರಂಗದಲ್ಲಿ ಇವತ್ತು 134ನೇ ಜಯಂತಿ ಅಂಗವಾಗಿ ಇವತ್ತು ಭೀಮಾಗೆ ವಂದನೆಗಳು ಸಲ್ಲಿಸುತ್ತಾ, ಇವತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಹಾಕಿಕೊಟ್ಟಿರ್ತಕ್ಕಂಥ ಮಾರ್ಗದಲ್ಲಿ ಅಂದ್ರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಶಿಕ್ಷಣ, ಸಂಘಟನೆ, ಹೋರಾಟ ಈ ಒಂದು ಹಾದಿಯಲ್ಲಿ ಎಲ್ಲರೂ ಇವತ್ತು ಸಾಮಾಜಿಕವಾಗಿ, ಆರ್ಥಿಕವಾಗಿ, ಶೈಕ್ಷಣಿಕವಾಗಿ, ಧಾರ್ಮಿಕವಾಗಿ ಪ್ರತಿಯೊಬ್ಬ ರಂಗದಲ್ಲಿ ಕೂಡ ಎಲ್ಲರಿಗೂ ಸರ್ವ ಸಮಾನತೆ ಅಂತಕ್ಕಂಥ ಒಂದು ಸಾಧನೆಯ ಮುಖಾಂತರ ಸರ್ವರಿಗೂ ಸಮಪಾಲು ಅಂತಕ್ಕಂಥ ಏನೋ ಒಂದು ಹಾಕಿಕೊಟ್ಟಿರ್ತಕ್ಕಂಥ ಮಾರ್ಗದಲ್ಲಿ ಇವತ್ತು ಇಡೀ ವಿಶ್ವವೇ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಹಬ್ಬವನ್ನು ಆಚರಣೆ ಮಾಡ್ತಕ್ಕಂಥದ್ದು ನಮಗೆಲ್ಲರಿಗೂ ಕೂಡ ಇವತ್ತು ಸಂತೋಷ ಮತ್ತು ಸಂತೋಷವನ್ನು ಉಂಟು ಮಾಡುವಂಥ ದಿನವಾಗಿದೆ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಈ ದೇಶದ ಆಸ್ತಿ ಜೊತೆಗೆ ಎಲ್ಲ ಸಮಾನ ಜನ ಕಟ್ಟಿರ್ತಕ್ಕಂಥ ಮಹಾಪುರುಷರು. ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನದ ಮುಖಾಂತರ ಎಲ್ಲರಿಗೂ ಇವತ್ತು ಕಟ್ಟಕರಿರ್ತಕ್ಕಂಥ ವ್ಯಕ್ತಿ ಕೂಡ ಸಮಬದ್ಧವಾಗಿರ್ತಕ್ಕಂಥ ಕಾನೂನು ವ್ಯವಸ್ಥೆಯಲ್ಲಿ ಎಲ್ಲ ಮಹಿಳೆಯರಿಗೂ ಆಮೇಲೆ ಎಲ್ಲ ವರ್ಗಕ್ಕೂ ಕೂಡ ಸಮಾನತೆಯನ್ನ ಕಲ್ಪಿಸಿಕೊಟ್ಟಿರ್ತಕ್ಕಂಥ ಮಹಾಪುರುಷರು. ಅಂತಹ ಮಹಾಪುರುಷನ ಇವತ್ತು 134ನೇ ಜಯಂತಿ ಅಂಗವಾಗಿ ಇವತ್ತು ನಮ್ಮೆಲ್ಲರೂ ಪರವಾಗಿ ಇವತ್ತು ನಾವೇನಪ್ಪ ಅಂದ್ರೆ ಅಂಬೇಡ್ಕರ್ ಅವರ ಆ ಆಶಯದಂತೆ ಇವತ್ತು ನಾವೆಲ್ಲ ದಲಿತ ಸಂಘಟನೆಗಳು ಇರ್ಬೋದು, ದಲಿತ ಸೇನೆ ಮುಖಾಂತರ ಇವತ್ತು ನಾವೆಲ್ಲರೂ ಏನಪ್ಪ ಅಂದ್ರೆ ಈ ಒಂದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ 134ನೇ ಇದಕ್ಕೆ ಬಂದಿವೆ. ಅಂಬೇಡ್ಕರ್ ಅವರು ಹೇಳ್ತಾರೆ, ಯಾವುದೇ ಒಂದು ರಂಗದಲ್ಲಿ ಪ್ರತಿಯೊಬ್ಬರು ಕೂಡ ಇವತ್ತು ನಾವು ಅಂಬೇಡ್ಕರ್ ಬಗ್ಗೆ ಇವತ್ತು ಒಟ್ಟು ಹೋಗಿ ಕೆಲವೊಂದೆರಡು ಮಾತುಗಳನ್ನು ಮಾತಾಡಲು ಇಷ್ಟಪಡ್ತೇನೆ. ಮನುಷ್ಯನು
ಸ್ವಾತಂತ್ರ್ಯ ಏನಪ್ಪ ಅಂದ್ರೆ ಸ್ವತಂತ್ರವಾಗಿ ಸಮಾನ ಸ್ವಾತಂತ್ರ್ಯ ಅಂತಕ್ಕಂಥದ್ದು ಒಂದು ಸಮಾನತೆ ತಲಾದ ಮೇಲೆ ನಿಂತಿದೆ. ಎಲ್ಲಿ ತನಕ ನೀವು ಯಾರು ಸ್ವಾತಂತ್ರ್ಯವನ್ನ ಸಾಧಿಸಿದಲ್ವೋ ನೀವು ಯಾರು ಕೂಡ ಸಮಾನರಲ್ಲ ಅಂತಕ್ಕಂಥ ಮಾತನ್ನು ಕೂಡ ಬಹಳ ಸ್ಪಷ್ಟವಾಗಿ ಮಾರ್ಮಿಕವಾಗಿ ಸಂದೇಶವನ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಈ ದೇಶಕ್ಕೆ ಕರೆಯನ್ನು ಕೊಟ್ಟಿದ್ದಾರೆ. ಆ ಒಂದು ನಿಟ್ಟಿನಲ್ಲಿ ದೇಶದಲ್ಲಿ ಏನಪ್ಪಾ ಅಂದ್ರೆ ಪ್ರತಿಯೊಬ್ಬನು ಕೂಡ ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಈ ಪ್ರತಿಯೊಬ್ಬರು ಕೂಡ ಪ್ರಶ್ನೆ ಮಾಡ್ತಕ್ಕಂಥ ಎದೆಗಾರಿಕೆ ನಮ್ಮಲ್ಲಿ ಇಲ್ಲ ಅಂದ್ರೆ ನಾವು ಏನಪ್ಪಾ ನಾವು ಯಾರು ಹಾರಲ್ಲ ಅಂತಕ್ಕಂಥ ಮಾತು ಕೂಡ ಬಾಬಾ ಸಾಹೇಬ್ ಹೇಳಿದ್ದಾರೆ. ಹಲವಾರು ರೀತಿ ಇವತ್ತು ಅವರು ಹಾಕಿರ್ತಕ್ಕಂಥ ಮಾರ್ಗದಲ್ಲಿ ಇವತ್ತು ನಾವೆಲ್ಲರೂ ಕೂಡಿ ಇವತ್ತು ಬಿಜಾಪುರದಲ್ಲಿ ಇವತ್ತು ಜಿಲ್ಲಾ ಆಡಳಿತ ಕೂಡ ಇವತ್ತು ಅಂಬೇಡ್ಕರ್ ಅವರ ಮೆರವಣಿಗೆ ಜೊತೆಗೆ ಇವತ್ತು ಬಿಜಾಪುರ ಜಿಲ್ಲೆ ಇರ್ತಕ್ಕಂಥ ಎಲ್ಲ ಒಂದು ಹಬ್ಬದ ತರ ಇವತ್ತು ನಾವು ಅಂಬೇಡ್ಕರ್ ಜಯಂತಿಯನ್ನು ಆಚರಣೆ ಮಾಡ್ತೇವೆ ಅಂತಕ್ಕಂಥ ಮಾತನ್ನು ಹೇಳಿ ಇಲ್ಲಿ ತಾವೆಲ್ಲ ಪೇಪರ್ದವ್ರಿಗೆ ನಿಮ್ಗೆ ಎಲ್ಲರೂ ತೋರಿಸುತ್ತಾ ನಾನು ಎರಡು ಮಾತುಗಳನ್ನು ಮುಗಿಸ್ತೇನೆ. ಜೈ ಭೀಮ್, ಜೈ ಸಂವಿಧಾನ. ಜೈ ಭೀಮ್, ನಮೋ ಬುಧಾಯ್. ಇವತ್ತು ತುಂಬಾ ವಿಶೇಷವಾದ ದಿನ. ಯಾಕಂದ್ರೆ ಇವತ್ತ ಡಾಕ್ಟರ್ ಸಂವಿಧಾನ ಶಿಲ್ಪಿ ಅವರು ಜನಿಸಿದ ದಿನ. 134ನೇ ಜನ್ಮದಿನ ನಡಿಲಿಕತ್ತದ. ಇಂಥ ಬೃಹತ್ ವಿಜಯಪುರ ಜಿಲ್ಲೆ ಒಳಗ ಎಲ್ಲರೂ ವಿಜೃಂಭಣೆಯಿಂದ ಆಚರಿಸ್ಲಾತಾರ. ಯಾಕಂದ್ರೆ ಅಂಬೇಡ್ಕರ್ ಅವರೊಂದು ದೊಡ್ಡ ವ್ಯಕ್ತಿ. ಅವರು ನಮ್ಗೆಲ್ಲರಿಗೂ ಸಂವಿಧಾನವನ್ನ ಒದಗಿಸ್ಯಾರ. ಅದ್ರ ಪ್ರಕಾರ ನಾವೆಲ್ಲರೂ ನಡೀನು. ಸಂವಿಧಾನ ಅನ್ನೋದು ಒಂದು ದೇಶದ ಶಕ್ತಿ ಅಂತಾನೆ ಹೇಳ್ಬೋದು. ಅಂತ ಶಕ್ತಿಗೆ ಅವರೇ ಗಾಡ್ ಫಾದರ್ ಆಗ್ಯಾರ. ಇಷ್ಟ ಹೇಳಿ ನಾವೆಲ್ಲ ಭೀಮ ಬಂಧುಗಳು ಕೂಡಿ ಸಂವಿಧಾನದ ಪ್ರಕಾರ ನಡೆಯೋಣ. ಎಲ್ಲರೂ ಸಮಾನತೆಯಿಂದ ಇರೋಣ ಎಂದು ನನ್ನೆರಡು ಮಾತು ಮುಗಿಸುತ್ತೇನೆ. ಜೈ ಭೀಮ್, ನಮೋ ಬುಧಾಯ್. ನನ್ನ ಹೆಸರು ಸಪ್ನಾ ಪರಶುರಾಮ್ ಚೌಡೇಕರ್. ಸಂವಿಧಾನ ಶಿಲ್ಪಿ ಭಾರತ ರತ್ನ ಡಾಕ್ಟರ್ BR ಅಂಬೇಡ್ಕರ್ ಅವರ 134ನೇ ಜಯಂತಿ ಅಂಗವಾಗಿ ಈ ಬಿಜಾಪುರ ಐತಿಹಾಸಿಕ ನಗರದಲ್ಲಿ ಸಂವಿಧಾನ ರಚನೆಯಾಗಿ ಇನ್ನೇನು ತನಕ ನಮಗೆ ಎಲ್ಲರಿಗೂ ಸಂವಿಧಾನ ಸಿಕ್ಕಿದೆ ಎಂದು ಬಯಸುತ್ತಿದ್ದೇವೆ. ಆದ್ರೂ ಇನ್ನ ಸಿಕ್ಕಿಲ್ಲ. ನಮ್ಗ ಸಿಗ್ಬೇಕಾದ್ರೆ ನಾವು ನೀವು ಎಲ್ಲರೂ ಒಕ್ಕಟ್ಟಿನಿಂದ ಈ ಜಯಂತಿಯನ್ನು ಹಬ್ಬವನ್ನಾಗಿ ಆಚರಣೆ ಮಾಡುತ್ತಾ ಬಂದಿದ್ದಾದ್ರೆ ಎಲ್ಲರ ಮನದಲ್ಲಿ ಬರಬೇಕೆಂದು ಇಟ್ಟು ಹೇಳಿ ನಾನು ಎರಡು ಮಾತು ಮುಗಿಸುತ್ತೇನೆ. ಪರಶುರಾಮ್ ಚೌಡೇಕರ್, ಕತ್ನಾಳಿ, ಸೆಕೆಂಡ್ ಕತ್ನಾಳಿ. ಸುರೇಶ್, ಎಲ್ಲರಿಗೂ ಜೈ ಭೀಮ್ ಹೇಳುತ್ತಾ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 134ನೆಯ ಜಯಂತಿಯ ಹಬ್ಬವನ್ನು ಅದ್ದೂರಿಯಾಗಿ ವಿಜಯಪುರ ಜಿಲ್ಲೆಯಲ್ಲಿ ಆಚರಿಸ್ತಕ್ಕಂಥ ನಮಗೆ ಒಂದು ಹೆಮ್ಮೆಯ ಸಂಗತಿ ಅಂತ ಹೇಳ್ತೀನಿ. ಇದು ಮಹಿಳೆಯರಿಗೆ ಕೊಟ್ಟಂತ ಬಾಬಾ ಸಾಹೇಬ್ ಅವರ ಕೊಡುಗೆ ತುಂಬಾ ಅದ್ದೂರಿಯಾಗಿ ತಮ್ಮ ದಿನನಿತ್ಯದ ಜೀವನದಲ್ಲಿ ಮಹಿಳೆಯರನ್ನು ಮನೆಯಿಂದ ಹೊರಗೆ ಬಂದು ತಮ್ಮ ಸಾಧನೆಗಳನ್ನು ಹುರಿದುಂಬಿಸುವ ಕೆಲಸದಲ್ಲಿ ಈ ಒಂದು ಆಚರಣೆಯನ್ನು ಮಾಡ್ತಕ್ಕಂಥದ್ದು. ಮಹಿಳೆಯರು 4 ಕೋಣೆಯಲ್ಲಿ ಇದ್ದು ತಮ್ಮ ದಿನನಿತ್ಯದ ಕಾರ್ಯಗಳನ್ನು ಅಷ್ಟೇ ಮುಗಿಸಿ ತಮ್ಮ ಕುಟುಂಬದ ಜೊತೆಗೆ ಇದನ್ನೂ ಒಂದು ಮಹಿಳೆಯರು ಸಾಮಾಜಿಕವಾಗಿ ಹೊರಗೆ ಬಂದು ಅವರ ಧೈರ್ಯದಿಂದ ಶಕ್ತಿಶಾಲಿಯಾಗಿ ತಮ್ಮ ಆಸೆ ಆಕಾಂಕ್ಷೆಗಳನ್ನು ತಮ್ಮ ಧೈರ್ಯವನ್ನು ತುಂಬತಕ್ಕಂಥ ಸಮಾಜದಲ್ಲಿ ಕೆಲಸಗಳನ್ನು ಮಾಡ್ತಕ್ಕಂಥದ್ದು ಇದು ಅಂಬೇಡ್ಕರ್ ಕೊಟ್ಟಂತ ಕೊಡುಗೆಯಾಗಿದೆ ಅಂತ ಹೇಳಕ್ಕೆ ಇಷ್ಟಪಡ್ತೇನೆ. ಹಾಗೂ ನಾವು ಒಂದು ಶಿಕ್ಷಣದಲ್ಲಿ ಕುಂದುಕೊರತೆಗಳನ್ನು ಎದುರಿಸಿ ಮತ್ತು ಸಮಾಜದಲ್ಲಿ ಒಂದು ಶಿಕ್ಷಣವನ್ನು ಪಡೆದು ಒಂದು ಸ್ಥಾನವನ್ನು ಪಡೆದು ಹೊರಗೆ ಬಂದು ಧೈರ್ಯದಿಂದ ಮಾತನಾಡಲು ಒಂದು ಮಾರ್ಗವನ್ನು ದಾರಿದೀಪವಾಗಿದ್ದಾರಂತೆ ಹೇಳಕ್ಕೆ ಇಚ್ಛೆ ಪಡುತ್ತೇನೆ. ಹಾಗೆ ಮಹಿಳೆಯರಲ್ಲಿ ಇರ್ತಕ್ಕಂತ ದೌರ್ಜನ್ಯಗಳನ್ನು ಹೊರದುಂಬಿಸಿ ತಾವು ಮುಂದೆ ಬರ್ಲಿ, ಒಂದು ಹೆಜ್ಜೆ ಮುಂದೆ ಬಂದು ಶಿಕ್ಷಣದಲ್ಲಿ ಅನ್ಯಾಯವನ್ನು ಹೋಗಲಾಡಿಸಿ ನ್ಯಾಯವನ್ನು ಕೊಡ್ತಕ್ಕಂತ ಕೆಲಸ ಮಾಡ್ಬೇಕಂತ ಹೇಳಿ ಹೇಳಿರ್ತಾರೆ. ಹಾಗೆ ಸಮಾಜದಲ್ಲಿ ಯಾವುದೇ ಒಂದು ಮಹಿಳೆಯರಿಗೆ ಈಗಿನ ದಿನಮಾನಗಳಲ್ಲಿ ಆಗ್ತಕ್ಕಂತ ದೌರ್ಜನ್ಯಗಳನ್ನು ಮೊದಲಿನಕ್ಕಿಂತ ಹೀಗೆ ಹೆಚ್ಚಿಗೆ ಇರ್ತಕ್ಕಂತ ದೌರ್ಜನ್ಯಗಳನ್ನು ಕಡಿಮೆ ಆಗ್ತಾ ಇದ್ದಾವೆ. ಈಗ ಮಹಿಳೆಯರು ತಮ್ಮ ಸ್ಥಾನಮಾನಗಳನ್ನು ಹೆಚ್ಚಿಸಿಕೊಂಡು ಹೊರಗೆ ಬಂದು ತನ್ನ ಶಕ್ತಿಯಿಂದ ಮತ್ತಷ್ಟು ಉರಿದುಂಬಿಸುವ ಕೆಲಸ ಮಾಡಿದಾರಂತ ಹೇಳಕ್ ಇಷ್ಟಪಡ್ತೀನಿ. ಹಾಗೆ ಸೌಲಭ್ಯಗಳನ್ನು ಕೂಡ ಅವರು ಕೊಟ್ಟಿದಾರಂತ ಹೇಳಕ್ ಇಷ್ಟಪಡ್ತೀನಿ. ಒಂದು ಶಿಕ್ಷಣದಲ್ಲಿ ಮುಂದೆ ಬಂದಾಗೆ ಸಂಘಟನೆ ಮತ್ತು ಹೋರಾಟ ಮಾಡ್ತಕ್ಕಂತ ಮುಂಚೆ ಶಿಕ್ಷಣ ಕಲ್ತರೆ ಸಂಘಟನೆ ಮಾಡ್ಬೇಕು, ಸಂಘಟನೆಯಿಂದ ಹೋರಾಟವನ್ನು ಮಾಡ್ಲಿಕ್ಕೆ ಅನುಕೂಲ ಆಗ್ತಕ್ಕಂಥದ್ದೊಂದು ಮಾತನ್ನು ಹೇಳ್ತಾರೆ. ನನ್ನ ಹೆಸರು ಜಯಮ್ಮ.